ಸಿಂಧೂರ ಅನ್ನುವಂಥದ್ದು ವಿವಾಹಿತ ಮಹಿಳೆಯರ ಪ್ರತೀಕ ಅಂತಲೇ ಹೇಳ್ಬೋದು. ಯಾವುದೇ ಒಂದು ಸ್ತ್ರೀ ತನ್ನ ಹಣೆಗೆ ಇಡುವ ಸಿಂಧೂರ ಕೇವಲ ಆಕೆಯ ಪತಿಯ ಆಯಸ್ಸನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ಮುಕ್ತಗೊಳಿಸುತ್ತದೆ. ಹಾಗಾದರೆ ಸಿಂಧೂರದ ಪ್ರಯೋಜನಗಳೇನು? ಜೀವನದಲ್ಲಿನ ಸಮಸ್ಯೆಗಳೆಲ್ಲವನ್ನೂ ಕೂಡ ದೂರ ಮಾಡುತ್ತೆ ಸಿಂಧೂರ. ನಮ್ಮ ಹಿಂದೂ ಧರ್ಮದಲ್ಲಿ ದೇವರಿಗೆ ಕುಂಕುಮವನ್ನು ಅರ್ಪಿಸುವುದು ಮಾತ್ರವಲ್ಲದೆ ವಿವಾಹಿತ ಮಹಿಳೆಯರು ಕೂಡ ತಮ್ಮ ಹಣೆಗೆ ಕುಂಕುಮವನ್ನು ಇಟ್ಟುಕೊಳ್ಳುತ್ತಾರೆ. ಇದನ್ನೇ ಸಿಂಧೂರ ಅಂತ ಕರೆಯಲಾಗತ್ತೆ. ಸಿಂಧೂರ ಇಟ್ಟುಕೊಂಡ ಮಹಿಳೆಯನ್ನ ಸೌಭಾಗ್ಯವತಿ ಅಂತ ಗೌರವಿಸಲಾಗುತ್ತದೆ. ಯಾವ ಮಹಿಳೆಯ ಹಣೆಯ ಮೇಲೆ ಸಿಂಧೂರ ರಾರಾಜಿಸುತ್ತದೆಯೋ ಆ ಮಹಿಳೆ ಸಮಾಜದ ಎಲ್ಲ ಕೆಟ್ಟ ಕಣ್ಣುಗಳಿಂದ ರಕ್ಷಿಸಲ್ಪಟ್ಟಿದ್ದಾಳೆ ಅನ್ನುವುದು ಒಂದು ಅರ್ಥ. ಸಿಂಧೂರಕ್ಕೆ ಸಮಸ್ಯೆಗಳು ಎಷ್ಟೇ ದೊಡ್ಡದಾದರೂ ಕೂಡ ಅದನ್ನು ನಿವಾರಿಸುವ ಶಕ್ತಿ ಇದೆ ಅನ್ನುವ ಒಂದು ನಂಬಿಕೆ. ಹಾಗೆ ಸಿಂಧೂರದಿಂದ ನಾವು ಯಾವೆಲ್ಲ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದಾಗಿ ಆಂಜನೇಯ ಸ್ವಾಮಿಗೆ ಸಿಂಧೂರ. ನಾವು ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆಯನ್ನು ಎದುರಿಸುತ್ತಿದ್ದರೆ ಅಂತಹ ಸಮಯದಲ್ಲಿ ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಲ್ಲಿಗೆ ಎಣ್ಣೆಯೊಂದಿಗೆ ಸಿಂಧೂರವನ್ನು ಬೆರೆಸಿ ಅದನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕಾಗತ್ತೆ. ಈ ರೀತಿ ಆಂಜನೇಯ ಸ್ವಾಮಿಗೆ ಮಲ್ಲಿಗೆ ಎಣ್ಣೆಯಲ್ಲಿ ಬೆರೆಸಿದ ಸಿಂಧೂರವನ್ನು ಅಥವಾ ಕುಂಕುಮವನ್ನು ಅರ್ಪಿಸೋದ್ರಿಂದ ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳೆಲ್ಲವೂ ಕೂಡ ದೂರವಾಗುವುದು ಅನ್ನುವ ಒಂದು ನಂಬಿಕೆ. ಎರಡನೇದಾಗಿ ಮುಖ್ಯ ದ್ವಾರಕ್ಕೆ ಸಿಂಧೂರ. ಶಾಸ್ತ್ರದ ಪ್ರಕಾರ ಪ್ರತಿನಿತ್ಯ ಮನೆಯಲ್ಲಿ ಪೂಜೆ ಮಾಡುವ ಮುನ್ನ ಸ್ವಲ್ಪ ನೀರಿನಲ್ಲಿ ಸಿಂಧೂರವನ್ನು ಮಿಶ್ರಣ ಮಾಡಿ ಅದನ್ನು ಪೂಜೆ ಮಾಡುವ ದೇವರ ಕೋಣೆಯ ಹೊಸ್ತಿಲಿನ ಮೇಲೆ ಹಾಗೆ ಮನೆಯ ಮುಖ್ಯ ದ್ವಾರದ ಮೇಲೆ ಹಚ್ಚಬೇಕಾಗತ್ತೆ. ಈ ರೀತಿ ಮನೆಯ ಹೊಸ್ತಿಲಿಗೆ ನಾವು ಸಿಂಧೂರವನ್ನು ಹಚ್ಚೋದ್ರಿಂದ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಮನೆಯನ್ನು ಪ್ರವೇಶಿಸುತ್ತಾಳೆ ಅನ್ನುವ ಒಂದು ನಂಬಿಕೆ. ಇನ್ನು ಮೂರನೆಯದಾಗಿ ದೃಷ್ಟಿ ತೆಗೆಯಲು ಸಿಂಧೂರವನ್ನು ಬಳಸ್ತಾರೆ. ನಮ್ಮ ಮನೆಯಲ್ಲಿ ಯಾರಾದರೂ ಕೂಡ ಪದೇ ಪದೇ ಆರೋಗ್ಯದ ಸಮಸ್ಯೆಗಳಿಗೆ ಗುರಿಯಾಗುತ್ತಿದ್ದರೆ ಅಥವಾ ಯಾವುದಾದ್ರೂ ಕಾಯಿಲೆಗೆ ಗುರಿಯಾಗಿದ್ದರೆ ಅಂತಹ ಸಮಯದಲ್ಲಿ ನಾವು ಕೈ ಮುಷ್ಟಿಯಲ್ಲಿ ಕುಂಕುಮವನ್ನು ಹಿಡಿದುಕೊಂಡು ಅನಾರೋಗ್ಯದ ಸಮಸ್ಯೆಗೆ ಒಳಗಾದ ವ್ಯಕ್ತಿಯ ತಲೆಯ ಮೇಲೆ 7 ಬಾರಿ ತಿರುಗಿಸಿ ಅದನ್ನು ಯಾವುದಾದರೂ ಹರಿಯುವ ನೀರಿನಲ್ಲಿ ಹಾಕಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಆ ವ್ಯಕ್ತಿಯ ಆರೋಗ್ಯದ ಸಮಸ್ಯೆಗಳು ಶೀಘ್ರದಲ್ಲೇ ಪರಿಹಾರವಾಗುವುದು ಅನ್ನುವ ಒಂದು ನಂಬಿಕೆ. ಇನ್ನು ನಾಲ್ಕನೆಯದಾಗಿ ಸಂತೋಷದ ದಾಂಪತ್ಯಗೆ ಸಿಂಧೂರ. ನಿರಂತರವಾಗಿ 7 ದಿನಗಳ ಕಾಲ ಒಂದು ಪ್ಯಾಕೆಟ್ ಕುಂಕುಮವನ್ನು ನಿಮ್ಮ ಪತಿಯ ದಿಂಬಿನ ಕೆಳಗೆ ರಾತ್ರಿ ಮಲಗುವಾಗ ಇಟ್ಟು ಮಲಗೋದ್ರಿಂದ ಪತಿ ಪತ್ನಿಯ ನಡುವೆ ಪ್ರೀತಿ ಸಾಮರಸ್ಯ ಹೆಚ್ಚಾಗುತ್ತದೆ. ಪತಿ ಪತ್ನಿಯ ನಡುವಿನ ವೈವಾಹಿಕ ಸಮಸ್ಯೆಗಳು ಪರಿಹಾರವಾಗುವುದು. ಹಾಗೆಯೇ ಪತಿ ಪತ್ನಿಯ ನಡುವೆ ಇದ್ದ ಮನಸ್ತಾಪಗಳು ಜಗಳಗಳು ಕೂಡ ದೂರವಾಗುವುದು ಅನ್ನುವ ಒಂದು ನಂಬಿಕೆ. ಇದಲ್ಲದೆ ಕುಂಕುಮವನ್ನು ಚಿಕ್ಕ ಮಕ್ಕಳಿಂದಲೂ ಸಹ ಹಚ್ತಾ ಬರ್ತಾರೆ. ಇದೆಲ್ಲದರ ನಂಬಿಕೆ ಒಂದೇ. ಈ ಕುಂಕುಮ ಅನ್ನೋದು ಒಂದು ಪಾಸಿಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡಿಕೊಳ್ಳುತ್ತೆ. ಹಾಗೆ ನಮಗೆ ಎಲ್ಲ ನೆಗೆಟಿವ್ ಎನರ್ಜಿಯಿಂದ ರಕ್ಷಣೆ ನೀಡುತ್ತೆ ಅನ್ನುವ ಒಂದು ನಂಬಿಕೆ. ಹಾಗೆ ಹುಟ್ಟಿನಿಂದಲೂ ಹಿಡಿದು ಮನುಷ್ಯನ ಮರಣದ ನಂತರವೂ ಸಹ ಕುಂಕುಮವನ್ನು ಹಚ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕುಂಕುಮ ಅಥವಾ ದೈವಿಕ ಸ್ವರೂಪ ಇರುವಂತಹ ಸಿಂಧೂರವನ್ನು ನಾವು ಯಾಕೆ ಹಚ್ಚಬೇಕು, ಎಲ್ಲೆಲ್ಲಿ ನಾವು ಹಚ್ಚೋದ್ರಿಂದ ಯಾವ ಯಾವ ಪರಿಣಾಮಗಳನ್ನು ನಾವು ಪಡ್ಕೊಳ್ಬಹುದು ಅನ್ನುವ ಮಾಹಿತಿಯನ್ನು ತಿಳ್ಕೊಂಡಿದ್ದೀರಾ. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆಯೇ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ. ಅದನ್ನು ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಹಾಗಾಗಿ ಇದನ್ನು ತಪ್ಪದೆ ನೋಡಬಹುದು. ಹಾಗೆಯೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು.